ದಿನ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಸ್ ಎನ್ ವಿಶ್ವನಾಥಣ್ಣವರು ಹುಟ್ಟಿದಬ್ಬಾಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಎಲ್ಲ ಆಯೋಜನೆ ಮಾಡಿದ್ದಾರೆ. ಹೇಳಿ ಸರ್, ಇವರ ವಿಶೇಷತೆ. ಅವರು ಬರ್ತ್ಡೇ ದಿನ ಅವ್ರಿಗೆ ವಿಜಯ ವೀರ್ಯ ಆಯುರಾರೋಗ್ಯ ಭೋಗಭಾಗ್ಯ ಅಷ್ಟೈಶ್ವರ್ಯ ದೀರ್ಘಾಯುಷ್ಯವನ್ನು ನೀಡಲೆಂದು ಪ್ರಾರ್ಥಿಸ್ತಾ ಇದ್ದೀವಿ. ಅವರು ದೀನದಲಿತರ ಪರವಾಗಿ ಕ್ಷೇತ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಜನಪ್ರಿಯ ನಾಯಕರಾಗಿದ್ದಾರೆ. ಈಗ ಕ್ಷೇತ್ರದಲ್ಲಿ ದೀನದಲಿತರ ಪರವಾಗಿ ದುಡಿದಿದ್ದಾರೆ ಇಲ್ಲಿವರೆಗೂ. ಅವ್ರಿಗೆ ದೇವರು ಆ ಆಯುರಾರೋಗ್ಯ ಎಲ್ಲ ಕೊಡ್ಲಿ ಅಂತ, ಮುಂದೆ ಮಂತ್ರಿ ಮತ್ತು ಮುಖ್ಯಮಂತ್ರಿ ಆಗುವ ಒಂದು ಅವಕಾಶ ಆಗಲಿ, ದೇವರು ಅವ್ರಿಗೆ ಒಂದು ಆಶೀರ್ವಾದ ಮಾಡ್ಲಿ ಅಂತ ನಾನು ಬೇಡ್ಕೊಂತ ಇದ್ದೀನಿ. ಅವ್ರ ಬರ್ತ್ಡೇ ದಿವಸ ನಿನ್ನೆಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆವಾಸ್ ಯೋಜನೆ ಬಂದಿದೆ. ಬೆಂಗಳೂರು ನಗರ ಪ್ರದೇಶದಲ್ಲಿ ಯಾರಿಗ ಮನೆ ಇಲ್ಲ, ನಿವೇಶನ ಇಲ್ಲ. ಮತ್ತೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಬಿಜೆಪಿ ಸರ್ಕಾರದಿಂದ ಬಹಳ ಅತ್ಯುತ್ತಮ ಕೆಲಸ ಆಗ್ತಾ ಇದೆ. ಬಡವರಿಗೋಸ್ಕರ ಮನೆ, ನಿವೇಶನ ಎಲ್ಲ ಕೊಡ್ತಾರೆ. ಅದ್ರ ಬಗ್ಗೆ ತಾವೇನು ಇಷ್ಟಪಡ್ತೀರಾ? ಅವರು ಮೊದಲಿಂದಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಸೇವೆ ಮಾಡ್ತಕ್ಕಂತ ಇದು ಕಾರ್ಯಕ್ರಮ ಬಡವರಿಗೆ. ಅದು ಒಳ್ಳೆ ಕಾರ್ಯಕ್ರಮ. ಇವರು ಮೋಸ್ಟ್ ಆಫ್ ಸೀನಿಯರ್ ಇದೆ ಸರ್. ಯಾವುದೇ ಒಂದು ಪಕ್ಷ ಆಗ್ಲಿ ಸರ್, ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಜೆಡಿಎಸ್ ಆಗ್ಲಿ, ಯಾವುದೇ ಒಂದು ಆಡಳಿತ ಪಕ್ಷ ಆದ್ರೂ ಒಂದು ನಮ್ಮ ಯುವ ಜನತೆ, ಯಂಗ್ಸ್ಟರ್ಸ್, ಯುವಕರು ಯುವತಿಯರು ಎಲ್ಲ ಸಾಫ್ಟ್ವೇರ್, IT, BT ಒಂದು ಒಳ್ಳೆ ಸಂಬಳ ಕೊಡ್ತಾರೆ. ಅದಕ್ಕೆ ಹೋಗ್ತಾ ಇದೆ. ಒಂದು ರಾಜಕಾರಣಕ್ಕೆ ಜಾಸ್ತಿ ಬರ್ತಾ ಇಲ್ಲ ಸರ್. ಅವರು ಒಂದು ರಾಜಕಾರಣಕ್ಕೆ ಬಂದು ಒಂದು ಸಮಾಜ ಸೇವೆ ಮಾಡಿ ಅವರು ಒಂದು ಮಂತ್ರಿ ಸ್ಥಾನ ತಗೊಂಡು ಇನ್ನೂ ಉನ್ನತ ಮಟ್ಟದ ಕಾರ್ಯಗಳು ಮಾಡಬಹುದು. ಒಂದು ಯುವಜನತೆಗೆ ಒಂದು ಸಂದೇಶ ಕೊಡಿ ಸರ್. ಯುವಜನತೆ ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಯುವಜನತೆ ವಿದ್ಯಾವಂತರು, ಆಕ್ಚುಲ್ ಆಗಿ ಯುವಜನತೆ ಜೊತೆಗೆ ವಿದ್ಯಾವಂತರು, ಎಲ್ಲಾ ರಂಗದಲ್ಲಿ ಇರ್ತಕ್ಕಂಥ ವಿದ್ಯಾವಂತರು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು. ಬಂದು ಇಲ್ಲಿರ್ತಕ್ಕಂಥ ಈ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕರಪ್ಷನ್ ಏನಿದೆ ನೆಲಮಟ್ಟದಲ್ಲಿ ಅದನ್ನ ತೊಡೆದಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲರೂ, ಎಲ್ಲಾ ವಿದ್ಯಾವಂತರು, ಎಲ್ಲಾ ಯುವಕರು ಪಾಲ್ಗೊಳ್ಬೇಕು ಸಕ್ರಿಯವಾಗಿ. ರಾಜಕಾರಣದಲ್ಲಿ ಅವ್ರಿಗೆ ಎಲ್ಲೋ ಸ್ವಲ್ಪ ಮಾರ್ಗದರ್ಶನ ಕೊರತೆ ಇದೆ ಅನ್ಸುತ್ತೆ. ತಾವೆಲ್ಲ ಹಿರಿಯರು ಅವ್ರಿಗೆ ಏನೋ ಒಂದು ಮಾರ್ಗದರ್ಶನ ಕೊಟ್ಟು ರಾಜಕೀಯಕ್ಕೆ ಬರುತ್ತಾರೆ, ಏನೋ ಮಾಡ್ಬೋದಾ ಸರ್? ಮಾಡ್ಬೋದು. ತಮ್ಮ ಹೆಸರು ತಾವೇನಾಗಿದೆ? ನಾನು ನಾಗಭೂಷಣ್ ರೆಡ್ಡಿ ಅಂತ ಹೇಳ್ಬಿಟ್ಟು ವಕೀಲರು, ಬೆಂಗಳೂರು. ಬೆಂಗಳೂರಿನಲ್ಲಿ ವಕೀಲರು.